ಮುಂಬರಲಿರುವ ಚುನಾವಣೆಗಳ ದೃಷ್ಟಿಯಿಂದಲೂ ಕೂಡ ಬಿಜೆಪಿಯ ಆಂತರಿಕ ಮಟ್ಟದಲ್ಲಿ ಅದರಲ್ಲೂ ರಾಷ್ಟ್ರೀಯ ಮಟ್ಟದಲ್ಲಿ ಆಗಿರತಕ್ಕಂಥ ಬದಲಾವಣೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತಾ ಅನ್ನೋ ಕುತೂಹಲ ಒಂದು ಕಡೆಯಾದರೆ ಹಿಂದಿದ್ದ ಅಧಿಕಾರ ಅಥವಾ ಹಿಂದಿದ್ದ ಜವಾಬ್ದಾರಿಯಿಂದ ವಿಮುಕ್ತರಾದವರ ಪೈಕಿ ಯಾರಿಗಾದರೂ ಅತಿ ಶೀಘ್ರದಲ್ಲಿ ಆಗಲಿದೆ ಅಂತ ಹೇಳಲಾಗ್ತಾ ಇರುವ ಕ್ಯಾಬಿನೆಟ್ ರೀಶಫಲ್ ಈ ಸಂದರ್ಭದಲ್ಲಿ ಅವಕಾಶಗಳು ಸಿಗುತ್ತಾ ಅನ್ನೋ ಕುತೂಹಲ ಕೂಡ ಮತ್ತೊಂದು ಕಡೆ ಇದ್ದೇ ಇದೆ. ಮಹಿಳೆಯರಿಗೆ ಆದ್ಯತೆ ಅನ್ನೋ ವಿಚಾರವನ್ನ ಈ ಬಾರಿಯ ಈ ಪಟ್ಟಿಯಲ್ಲೂ ಕೂಡ ಪ್ರದರ್ಶನ ಮಾಡುವ ಪ್ರಯತ್ನವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ತಂಡ ಮಾಡಿದೆ. ಹಾಗೆ ಕನ್ನಡಿಗರಿಗೆ ನಿನ್ನೆ ಕೂಡ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ಕನ್ನಡಿಗರಿಗೆ ಇದ್ದ ಅವಕಾಶವನ್ನ ಇದ್ದ ಅಧಿಕಾರವನ್ನ ಸ್ಥಾನಮಾನವನ್ನ ಮುಂದುವರಿಸಿರೋದು ಒಂದಾದ್ರೆ ಹೆಚ್ಚುವರಿಯಾಗಿ ನಾಗರಾಜ್ ಅವರಿಗೂ ಕೂಡ ಒಂದು ಸ್ಥಾನಮಾನ ಸಿಕ್ಕಿರೋದು, ಅಲ್ಲಿಗೆ ಕನ್ನಡಿಗರಿಗೂ ಕೂಡ ಸ್ಥಾನಮಾನ ಕಲ್ಪಿಸಲಾಗಿದೆ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದನ್ನ ಹೊರತುಪಡಿಸಿ ಚುನಾವಣಾ ದೃಷ್ಟಿಯಿಂದ ನಾನಾಗಲೇ ಹೇಳಿದಾಗೆ ಈಗಾಗಿರುವ ಬದಲಾವಣೆಗಳು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅನ್ನೋ ಕುತೂಹಲ ಇದ್ದೇ ಇದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ವೀರೇಂದ್ರ ಒಪ್ಪಂದ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈಗ ಬದಲಾವಣೆ ಅಂತ ಹೇಳಿ ಏನಾಗಿದೆ ರಾಷ್ಟ್ರೀಯ ಮಟ್ಟದ ಬಿಜೆಪಿಯಲ್ಲಿ ಸಂಘಟನಾತ್ಮಕವಾಗಿ ಒಂದಷ್ಟು ಸಕಾರಾತ್ಮಕ ಪರಿಣಾಮಗಳು ಮುಂಬರಲಿರುವ ಚುನಾವಣೆಗಾಗಲಿ ಅನ್ನೋ ದೃಷ್ಟಿಯಿಂದಲೇ ಆಗಿರ್ಲಿಕ್ಕೆ ಸಾಧ್ಯ. ಸೊ ಹೇಗೆ ಸಹಾಯಕ ಆಗಬಹುದು ಈ ಬದಲಾವಣೆ? ಈ ಬದಲಾವಣೆಯ ಹಿಂದಿರುವ ಉದ್ದೇಶಗಳು, ಚಿಂತನೆಗಳು, ಇದ್ರ ಬಗ್ಗೆ ಬೇರೆನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಸ್ಮಿತಾ, ಉದ್ದೇಶ ಮತ್ತು ಚಿಂತನೆ ನೋಡಿ, 7 ರಾಜ್ಯಗಳ ಚುನಾವಣೆ, ರಾಜ್ಯ ವಿಧಾನಸಭಾ ಚುನಾವಣೆಗಳಿದೆ. ಒಂದು ವರ್ಷದಲ್ಲಿ 7 ರಾಜ್ಯಗಳ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಜ್ಜಾಗಿ ಅವ್ರು ಮಾಡಿದ್ದಾರೆ. ನೀವು ನೋಡಿ, ಲಿಸ್ಟ್ ನೋಡ್ತಾ ಹೋಗಿ, ಬಹುತೇಕ ಪ್ರಮುಖ ಸ್ಥಾನಮಾನಗಳು, ಉದಾಹರಣೆಗೆ ಈಗ ಇಲ್ಲಿ ಕರ್ನಾಟಕದ ತೇಜಸ್ವಿ ಸೂರ್ಯ ಇದ್ರಲ್ಲ, ರಾಷ್ಟ್ರೀಯ BJP ಯುವ ಮೋರ್ಚಾದ ಅಧ್ಯಕ್ಷ ಸ್ಥಾನ ಗುಜರಾತ್ ಅವರಿಗೆ ಕೊಟ್ಟಿದ್ದಾರೆ. ಅಂದರೆ ನೀವು ಹಾಗೆ ನೋಡ್ತಾ ಹೋಗಿ, ಅದು ಉತ್ತರಾಖಂಡ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ಬರಲಿಕ್ಕಿದೆಯೋ ಆ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸ್ಥಾನಮಾನಗಳನ್ನ ಕೊಟ್ಟಿರೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಮತ್ತು ನೀವು ಹೇಳಿದ್ರಲ್ಲ, ಯಾರೆಲ್ಲ ಈಗ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆಯಲ್ಲ, ಅಲ್ಲೂ ಅವಕಾಶ ಸಿಗ್ಬೋದಾ ಅಂದರೆ ತೇಜಸ್ವಿ ಸೂರ್ಯ ಹೆಸರೇ ಇದೆ, ಅವ್ರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೋದು ಅನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂದಿದೆ. ನೋಡಿ, ನೀವು ಇತಿಹಾಸ ನೋಡಿದ್ರು ಕೂಡ ಸ್ಮಿತಾ, ನೋಡಿ, ಈ ಹಿಂದೆ ಅನುರಾಗ್ ಠಾಕೂರ್ ರಾಷ್ಟ್ರೀಯ BJP ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು. ಅವರ ಅವಧಿ ಮುಗಿತಾ ಇದ್ದ ಹಾಗೆ ಅವ್ರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡ್ರು ನರೇಂದ್ರ ಮೋದಿ ಅವರು. ಮೊದಲು ರಾಜ್ಯ ಸಚಿವರಾಗಿ ತೆಗೆದುಕೊಂಡ್ರು, ಅದಾದ ನಂತರ ಕ್ಯಾಬಿನೆಟ್ ಮಿನಿಸ್ಟರ್ ಆದರು. ಮತ್ತು ಆಗ ಕೊಟ್ಟದ್ದು ಕೂಡ ಬಹಳ ಪ್ರಮುಖವಾದ, ರಾಜ್ಯ ಸಚಿವರಾಗಿದ್ದಾಗಲೂ ಕೂಡ ಅವರಿಗೆ ಹಣಕಾಸು ಖಾತೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅಂಥೇಳಿ. ಹೀಗಾಗಿ ಸಹಜವಾಗಿ ಆ ಹಿನ್ನೆಲೆಯನ್ನು ನೋಡೋದಾದರೆ, ಅವರ ಮಾಡಸ್ ಆಪರಂಡಿ, ಅವರ ತಂತ್ರಗಾರಿಕೆ ಅದನ್ನು ನೋಡೋದಾದರೆ ಸಹಜವಾಗಿ ಚರ್ಚೆ ಇದೆ, ತೇಜಸ್ವಿ ಸೂರ್ಯಗೆ ಈ ಬಾರಿ ಅವಕಾಶ ಸಿಗ್ಬೋದಾ ಅಂತ. ಮತ್ತೊಂದು ನೋಡಿ, BY ರಾಘವೇಂದ್ರ, ಯಡಿಯೂರಪ್ಪನವರ ಪುತ್ರ, ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗ್ಬೋದು, ಸಚಿವ ಸಂಪುಟ ಪುನರ್ರಚನೆಯ ವೇಳೆ ಅಂತ ಹೇಳಿ. ಯಾಕಂದರೆ ಇಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆ ಇದೆಯಲ್ಲ, ಆ ಹಿನ್ನೆಲೆಯಲ್ಲೂ ಕೂಡ ಅದು ಚರ್ಚೆಗೆ ಮುನ್ನೆಲೆಗೆ ಬಂದಿದೆ. ಮತ್ತು ನೋಡಿ, ನಾಗರಾಜ್ ಅವರಿಗೆ ಏನು ಅವಕಾಶ ಕೊಟ್ಟಿದ್ದಾರಲ್ಲ, ಅದು ಕೂಡ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನಮಾನವನ್ನು ಕೊಟ್ಟಿರುತ್ತದೆ. ಅದರ ಹಿನ್ನೆಲೆಯ ತಂತ್ರಗಾರಿಕೆ ಏನಂದರೆ, ನಾವು 7 ರಾಜ್ಯಗಳನ್ನ ಬಿಟ್ಟು ಈಗ ಕರ್ನಾಟಕದ ದೃಷ್ಟಿಯಿಂದ ಮಾತಾಡೋದಾದರೆ ಸ್ಮಿತಾ, ಅವರು ಕುರುಬ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅಂದರೆ ಹಿಂದುಳಿದ ವರ್ಗಕ್ಕೆ, ಕುರುಬ ಸಮುದಾಯಕ್ಕೆ BJP ಇಲ್ಲಿ ಅವಕಾಶವನ್ನು ಮುಕ್ತವಾಗಿ ತೆರೆದಿಟ್ಟಿದೆ. ಈ ಹೇಳಿಕೆಯನ್ನು ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯಲ್ಲಿ ನಿಂತು ಕೊಟ್ಟಿದ್ದರು, ಅದಕ್ಕೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು. ಮೊದಲು ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಟ್ಟರು, ಅದರ ಬೆನ್ನಿಗೆ ಈಗ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ ನಂತರ ಆ ಸಮುದಾಯವನ್ನು ಸೆಳೆಯುವಂಥ ಪ್ರಯತ್ನ ಈ ಮೂಲಕ ಆಗ್ತಾ ಇದೆ ಅನ್ನುವಂಥ ಸಂದೇಶ ಇದರ ಮೂಲಕ ಹೋಗ್ತಾ ಇದೆ ಅಂಥೇಳಿ. ಇನ್ನು ಈಗ BL ಸಂತೋಷ್ ಅವರು ಹಿಂದೆಯೂ ಕೂಡ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅಂದರೆ RSS ಹಾಗೂ ಪಕ್ಷದ ನಡುವೆ ಒಂದು ಬ್ರಿಡ್ಜ್ ಆಗಿ ಅವರು ವರ್ಕ್ ಮಾಡ್ತಾರೆ. ಅದನ್ನು ಮುಂದುವರಿಸಿದ್ದಾರೆ, ಅದರಲ್ಲಿ ಯಾವುದೇ ವಿಶೇಷ ಇಲ್ಲ, ಅದು ಅತ್ಯಂತ ನಿರೀಕ್ಷಿತ ಆಗಿತ್ತು ಅಂತ. ಉಳಿದಂತೆ ಈಗ ಯಾರನ್ನೆಲ್ಲ ಕೈ ಬಿಟ್ಟಿದ್ದಾರಲ್ಲ ಸ್ಮಿತಾ, ಈಗ ಯಾರೆಲ್ಲ ಹಿಂದೆ ಇದ್ದರು ಅವ್ರನ್ನ ಮುಂದುವರಿಸಿಲ್ಲ ಅನ್ನುವಂಥ ಚರ್ಚೆ ಭಾಳ ಇದೆ. ಆದರೆ ಒಂದನ್ನು ನಾವು ಗಮನಿಸಬೇಕು, ಯಾರ್ಯಾರನ್ನ ಈಗ ಈ ಹಿಂದೆ ಪದಾಧಿಕಾರಿಗಳಾಗಿದ್ದರು ಅವ್ರನ್ನ ಕೈ ಬಿಟ್ಟಿದ್ರು ಕೂಡ ಆ ಪೈಕಿ ಬಹುತೇಕರು ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಅವಕಾಶವನ್ನು ಪಡೆಯಬಹುದು ಅನ್ನುವ ಚರ್ಚೆಯೂ ಕೂಡ ಇದೆ. ಯಾಕಂದರೆ ಯಾರೆಲ್ಲ ಅಲ್ಲಿ ಅಂದರೆ ತಮ್ಮ ಪರ್ಫಾರ್ಮೆನ್ಸ್, ಈಗ ಹೇಳ್ತಾರಲ್ಲ ಟೆಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಲೀಡರ್ಶಿಪ್ ಅಂತಾರಲ್ಲ, ಅಂತಹ ನಾಯಕರನ್ನು ಕೂಡ ಈಗ ಪದಾಧಿಕಾರಿಗಳ ಪಟ್ಟಿಯಿಂದ ಕೈಬಿಟ್ಟರು. ಅದೇ ಯಾಕೆ ಅನ್ನುವಂಥ ಪ್ರಶ್ನೆ ಇತ್ತು. ಬಹುತೇಕ ಅವ್ರನ್ನ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆಯೂ ಕೂಡ ಇದೆ. ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಪದಾಧಿಕಾರಿಗಳ ಪಟ್ಟಿ ಏನು ನಿತಿನ್ ನವೀನ್ ಅವರು ರಾಷ್ಟ್ರೀಯ BJP ಅಧ್ಯಕ್ಷರಾಗಿ ಬಂದ ನಂತರ ಅವ್ರದ್ದೇ ಆದ ಒಂದು ಟೀಮ್ ಮಾಡ್ಕೋತಾರೆ ಅಂತ ಇತ್ತು. ಮತ್ತು ಸಚಿವ ಸಂಪುಟ ಪುನರ್ರಚನೆಯನ್ನು ಕೂಡ ಡಿಫರ್ ಮಾಡಿದ್ದು ಇದೇ ಕಾರಣಕ್ಕಾಗಿ. ಮೊದಲು ನಿತಿನ್ ನವೀನ್ ಅವರು ಅವರ ಟೀಮ್ನ ರೆಡಿ ಮಾಡ್ಕೊಳ್ಳಿ, ಅದಾದ ನಂತರ ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕೋಣ ಅನ್ನೋದೇ ಚರ್ಚೆಯಲ್ಲಿತ್ತು. ಅದೇ ಪ್ರಕಾರ ಮಾಡಿದ್ದಾರೆ. ನೋಡಿ, ಒಂದು ಮೂಲದ ಮಾಹಿತಿಯ ಪ್ರಕಾರ ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ಬೆರಳೆಣಿಕೆಯಷ್ಟು ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದಿದೆ. ಆಗ ಈಗ ಯಾರನ್ನೆಲ್ಲ ಕೈ ಬಿಟ್ಟಿದ್ದಾರಲ್ಲ ಪದಾಧಿಕಾರಿಗಳ ಪಟ್ಟಿಯಿಂದ, ಆ ಪೈಕಿ ಯಾರೆಲ್ಲ ಅವಕಾಶವನ್ನು ಪಡಿಬೋದು
ಅನ್ನೋದನ್ನು ನೋಡ್ಬೋದು. ಯಾಕಂದರೆ ನಿಮಗೆ ಗೊತ್ತಿದೆ, ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಲೀಡರ್ಶಿಪ್ನಲ್ಲಿ ಯಾವುದನ್ನು ಕೂಡ ಯಾರು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥವರೇ ಆಗ್ತಾರೆ, ಇಂಥವ್ರು ಸಚಿವ ಸಂಪುಟ ಸೇರೇ ಬಿಡ್ತಾರೆ. ಇದನ್ನು ಹಿಂದೆ ವಾಜಪೇಯಿ ಹಾಗೂ ಅಡ್ವಾಣಿ ಕಾಲದಲ್ಲಿ ಎಲ್ಲರೂ ಕೂಡ ಗೆಸ್ ಮಾಡ್ಬೋದಾಗಿತ್ತು. ಈಗ ಅದಿಲ್ಲ. ಯಾಕಂದರೆ ಅನಿರೀಕ್ಷಿತವಾದಂಥ ಎಂಟ್ರಿಗಳೇ ಅಂದರೆ ಸರ್ಪ್ರೈಸ್ ಅಂತಾರಲ್ಲ, ಇವರು ಸರ್ಪ್ರೈಸನ್ನು ಮೀರಿ ಶಾಕ್ ಕೊಡೋದ್ರಲ್ಲಿ ಎತ್ತಿದ ಕೈ. ಅಂತಹ ಸಾಧ್ಯತೆಗಳು ಕೂಡ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.